ವಿಜಯಪುರ ಕಾಂಗ್ರೆಸ್ ಶಾಸಕನಿಗೆ ಹೆಸ್ಕಾಂ ಸಿಬ್ಬಂದಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಅಂದ್ರೆ ಕರೆಂಟ್ ಬಿಲ್ ಕಟ್ಟದ ಕಾರಣ ಶಾಸಕ ಜನಸಂಪರ್ಕ ಕಚೇರಿಯ ವಿದ್ಯುತ್ ಕಟ್ ಮಾಡಲಾಗಿದೆ. ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ಕಚೇರಿಯ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. 1,47,000 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಂತಹ ಹಿನ್ನೆಲೆಯಲ್ಲಿ ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಈಗ ಕರೆಂಟ್ ಶಾಕ್. ಕಳೆದ 1 ವರ್ಷದಿಂದ ಪಿಡಬ್ಲ್ಯೂಡಿ ಅಧಿಕಾರಿಗಳು ಬಿಲ್ ಅನ್ನ ಕಟ್ಟಿಲ್ಲ. ಪಿಡಬ್ಲ್ಯೂಡಿ ವ್ಯಾಪ್ತಿಗೆ ಬರುವ ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ಕಚೇರಿಯ ವಿದ್ಯುತ್ ಸಂಪರ್ಕ ಸದ್ಯ ಕಡಿತಗೊಳಿಸಲಾಗಿದೆ. 3 ದಿನಗಳಿಂದ ಶಾಸಕರ ಜನಸಂಪರ್ಕ ಕಚೇರಿಗೆ ವಿದ್ಯುತ್ ಸಂಪರ್ಕವೇ ಇಲ್ಲ. ಬೇಸಿಗೆಯಲ್ಲಿ ಫ್ಯಾನ್ ಇಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಕರವಸ್ತ್ರಗಳಿಂದ ಗಾಳಿ ಬೀಸಿಕೊಳ್ತಾ ಇದ್ದಾರೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು. ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲೆಯಲ್ಲೇ ಕುಳಿತ ಕಚೇರಿಯ ಸಿಬ್ಬಂದಿ. ಕರೆಂಟ್ ಕಟ್ ಆದಂತಹ ಬೆನ್ನಲ್ಲೇ ಬೆಂಗಳೂರು ಸೇರಿದ್ದಾರೆ ಶಾಸಕ ಕಟಕದೊಂಡ. ಆದರೆ ಅಲ್ಲಿ ಸಮಸ್ಯೆ ಅನುಭವಿಸ್ತಾ ಇರೋದು ಕಚೇರಿಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು. ಬಿಲ್ ಕಟ್ಟದ ಕಾರಣ ಜನಸಂಪರ್ಕ ಕಚೇರಿಯ ವಿದ್ಯುತ್ತನ್ನೇ ಕಡಿತಗೊಳಿಸಲಾಗಿದೆ. ಕರೆಂಟ್ ಬಿಲ್ ಕಟ್ಟದೇ ಇರೋದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಹೆಸ್ಕಾಂ ಶಾಕ್ ಅನ್ನು ಕೊಟ್ಟಿದೆ. ಅದರಲ್ಲೂ ಸಹ ಕರೆಂಟ್ ಶಾಕು ಅಂದರೆ ಅವರ ಕಚೇರಿಯ ವಿದ್ಯುತ್ ಸಂಪರ್ಕವನ್ನೇ ಕಟ್ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ಅವರ ಕಚೇರಿ ಇದು. ಅಂದರೆ ಇಡೀ ಕಚೇರಿಯ ವಿದ್ಯುತ್ ಸಂಪರ್ಕವನ್ನು ಈಗಾಗಲೇ ಕಟ್ ಮಾಡಲಾಗಿದೆ. ಕಾರಣ ಏನಂತ ಹೇಳಿದ್ರೆ ವಿದ್ಯುತ್ ಬಿಲ್ಲನ್ನು ಬಾಕಿಯನ್ನು ಕಟ್ಟಿಲ್ಲ ಅಂತೇಳಿ. ಇಲ್ಲಿ ನೋಡಿ, ಸದಾ ಬಿಲ್ ನನ್ನ ಹತ್ರ ಇದೆ. 1,47,465 ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇದೆ. ಈ ಬಾಕಿ ಇರೋ ಕಾರಣಕ್ಕಾಗಿ ಇದನ್ನು ಪಿಡಬ್ಲ್ಯೂಡಿ ಕಟ್ಟಬೇಕಾಗಿತ್ತು. ಅಂದರೆ ಅವರ ಅಂಡರಲ್ಲಿ ಬರುತ್ತಿದೆ IB ಮತ್ತು ಅವರ ಕಚೇರಿ. ಆದರೆ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಏನಂದರೆ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಲಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಒಳಗಡೆ ಬಂದರೆ ಈಗ ಬೇಸಿಗೆ ಟೈಮು ಜನಸಂಪರ್ಕ ಕಚೇರಿ ಇದು, ಶಾಸಕರ ಜನಸಂಪರ್ಕ ಕಚೇರಿ. ಇಲ್ಲಿ ಏನಂತಂದರೆ ಜನ ಬರೆದಿರ್ತಾರೆ, ಸಾರ್ವಜನಿಕರು ಕ್ಷೇತ್ರ ಜನ ಬರ್ತಾರೆ. ಇಲ್ಲಿ ನೋಡಿರಿ, ಕರೆಂಟೇ ಇಲ್ಲ. ಇಲ್ಲಿ ಕರೆಂಟೇ ಇಲ್ಲ. ಇಲ್ಲಿ ಒಳಗಡೆ ಸಹ ಜನಸಂಪರ್ಕ ಕಚೇರಿ. ಇಲ್ಲಿ ನೋಡಿ, ನಾವು ನಾಗಠಾಣ ಕ್ಷೇತ್ರದಿಂದ ಬಂದಂಥ ಇಲ್ಲಿ ಏನಂತಾರೆ ಜನರಿದ್ದಾರೆ, ಶಾಸಕರನ್ನ ಭೇಟಿ ಮಾಡಬೇಕಂತ ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ಬೇಸಿಗೆಯಲ್ಲಿ ಧಗೆ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಫ್ಯಾನ್ಗಳು ಆನ್ ಆಗ್ತಾ ಇಲ್ಲ. ಕಾರಣ ಏನಂತ ಹೇಳಿದರೆ ವಿದ್ಯುತ್ ಸಂಪರ್ಕನ ಸಂಪೂರ್ಣವಾಗಿ ಕಟ್ ಮಾಡಲಾಗಿದೆ. ಕೈಯಿಂದ ಗಾಳಿ ಬೀಸ್ತಾ ಕೂರ್ಬೇಕಂತ ಪ್ರಸಂಗ ಇದೆ. ಅಂದರೆ ಇಂಥ ಟೈಮಲ್ಲಿ ಬೇಸಿಗೆ ಟೈಮಲ್ಲೂ ಸಹ ಏನಂತಂದರೆ ಇಲ್ಲಿ ಕರೆಂಟ್ ಕಟ್ ಆಗಿರುವಂಥದ್ದು. ಮತ್ತೊಂದು ಕಡೆಗೆ ವಿದ್ಯುತ್ ಬಾಕಿ ಬಿಲ್ನ ಕಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ವಿಚಾರ ಇರುವಂಥದ್ದು. ಇಲ್ಲಿ ನೋಡಿ, ಬಟನ್ಗಳನ್ನು ಆನ್ ಮಾಡಿ ತೋರಿಸ್ತೀನಿ. ಫ್ಯಾನ್ನ ಬಟನ್ ಇದು. ಈ ಫ್ಯಾನ್ನ ಬಟನ್ ಆನ್ ಮಾಡ್ತಾ ಇದ್ದೀನಿ. ಅಂದರೆ ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಟ್ ಆಗಿದೆ ಅಂತೇಳಿ. ಕಳೆದ 2-3 ದಿನಗಳಿಂದ ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಮಾತನ್ನು ಇಲ್ಲಿ ಸ್ಥಳೀಯ ಅಂದರೆ ಇಲ್ಲಿ ಬರ್ತಕ್ಕಂಥ ಜನ ಹೇಳ್ತಾ ಇದ್ದಾರೆ. ಕಟ್ ಮಾಡಿ ಹೊಳೆ ಅವ್ರನ್ನ ಲೈನಿಗೆ ಹಾಕಿಲ್ಲ. ನಾವು ಈ ದಿನ ಏನು ಮಾಡಿದೆವು, ಅದು ಈ ಗಾಳಿಗೆ ಅದು ಕಂಬ ಇದು ಬಿದ್ದಿರ್ಬೇಕಂತೇಳಿ ಸುಮ್ಮ ಕೂತಿದ್ದೆವು. ಇವತ್ತಾದರೂ ಚಲೋ ಅಲ್ಲ, ಆಗೇ ಇಲ್ಲ, ಅವು ಲೈಟೇ ಬಂದೇ ಇಲ್ಲ, ಕಟ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅದಕ್ಕೆ ಈಗ ಮುಂದೆ ಅಲ್ಲ, ನಿಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು, ನಿಮ್ಮದೇ ಸರ್ಕಾರ ಇದೆ, ಇಲ್ಲಿ ನೋಡಿದ್ರೆ ನಿಮಗೆ ಕರೆಂಟ್ ಇಲ್ಲ. ಏನು ಮಾಡೋಕ್ಕಾಗಲ್ಲ ಸರ್. ಈಗ ಅವ್ರು ನಮ್ಮ ಸಾಹೇಬರು ಬೆಂಗಳೂರಿಗೆ ಹೋಗಿದ್ದಾರೆ, ಇಲ್ಲಿಲ್ಲ. ಮತ್ತು ಹಿಂಗಾಗಿ ಇದು ಆಗ್ಯದ. ಅವ್ರಿಗೆ ನಾವು ಹೇಳಿದ್ದೆವು ನಮ್ಮ ಸಾಹೇಬ್ರಿಗೆ, ನೋಡೋಣ ಈಗ ಇದು ಮಾಡ್ತೀನಿ ಅಂತ ಹೇಳ್ಯಾರ ಸರ್. ವಿದ್ಯುತ್ ಬಿಲ್ ಬಾಕಿ ಇದೆಯೇನ್ರಿ? ಹೌದು ಸರ್, ವಿದ್ಯುತ್ ಬಿಲ್ ಬಾಕಿ ಇದೆ ಸರ್. ಅದು ಮೋಸ್ಟ್ಲಿ ಪಿಡಬ್ಲ್ಯೂಡಿಯವರಿಗೆ ಮತ್ತು ಈ IB ಪಿಡಬ್ಲ್ಯೂಡಿಯವ್ರು ಮೇಂಟೈನ್ ಮಾಡಬೇಕು. ಅವ್ರು 1,40,000 ಏನೋ ಚಿಲ್ಲರಿದೆ ಸರ್. ಅದು ಇದೊಂದು ಸುಮಾರು 3-4 ವರ್ಷಗಳ ಹಿಂದಿಂದದ ಸರ್ ಇದು. ನಾವು ಬಂದಿದ್ದು ಈಗ 3 ವರ್ಷ ಆಗಿತ್ತು. ಈಗ ಬಂದು ನಾವು 3 ವರ್ಷ ಆಯಿತು ನಮ್ಮ ಸಾಹೇಬರು ಇಲ್ಲಿ ಕಚೇರಿ ತೊಗೊಂಡು. ಇದು ಮೋಸ್ಟ್ಲಿ ಇದು ನಮ್ಮ ಸಾಹೇಬ್ರು ಬರೋಕ್ಕಿಂತ ಮೊದಲಿಂದ ಹಿಂದಿಂದ ಇದ್ದಿರ್ಬೋದು. ಅವಾಗಿಂದ ಬಾಕಿ ಅದ ಸರ್, ಬಾಕಿ ಅದ ಸರ್. ಅದು ಪಿಡಬ್ಲ್ಯೂಡಿಯವ್ರು ತುಂಬಿಲ್ಲ. ಇದೊಂದು ಏನಾಗ್ತದೆ ಅಂದರೆ ಪಿಡಬ್ಲ್ಯೂಡಿಯವ್ರು ದಿವ್ಯ ನಿರ್ಲಕ್ಷ್ಯ. ಒಬ್ಬ ಸ್ಥಳೀಯ ಶಾಸಕರನ್ನ ಈ ಸಿಸ್ಟಮ್ ಕಡೆಗಣಿಸೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನೊಂದಾಗುತ್ತೆ, ಸರ್ಕಾರ ಅವರೇ ಕಾಂಗ್ರೆಸ್ ಶಾಸಕರು, ಅವ್ರದೇ ಸರ್ಕಾರ. ಇಂಥ ಟೈಮಲ್ಲಿ ಅವ್ರ ಕಚೇರಿಗೆ ಕರೆಂಟ್ ಇಲ್ಲ, ಅವರೇ ವಿದ್ಯುತ್ ಬಿಲ್ ಕಟ್ಟಲಿಕ್ಕೆ ಆಗ್ತಿಲ್ಲ. ಈ ರೀತಿ ಲಾಸಲ್ಲಿ ಬಿತ್ತ ಸರ್ಕಾರ ಅಂತೇಳಿ ಪ್ರಶ್ನೆ ಹೇಳಿ. ಸರ್ಕಾರ ಏನೂ ಲಾಸ್ ಆಗಿಲ್ಲ ಸರ್, ಸರ್ಕಾರ ಏನೂ ಲಾಸ್ ಆಗಿಲ್ಲ. ಆದರೆ ಪಿಡಬ್ಲ್ಯೂಡಿಯವರೇ ದಿವ್ಯ ನಿರ್ಲಕ್ಷ್ಯ ಸರ್. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಶಾಸಕರ ಕಚೇರಿ ಇಷ್ಟು ಹಿಂಗಾಗಿದೆ. ಹೊರತುಪಡಿಸಿ ಉಳಿಕಿದ್ದೇನೂ ಇಲ್ಲ ಸರ್. MLA ವಿಷಯ ಗೊತ್ತಾಗಿದೆ. ಮಾನ್ಯ ಶಾಸಕರ ಆಪ್ತ ಸಲಹೆಗಾರಿಗೆ ನಾವೆಲ್ಲ ಏನು ತಿಳಿಸ್ಬೇಕಾಗಿ ತಿಳಿಸಿದ್ದೀವಿ ಸರ್. ಆದರೂ KB ಅವ್ರಿಗೆ ಮಾತಾಡಿದ್ದಾರೆ. ಮಾತಾಡಿ ಒಂದು ದಿವಸ ಏನೋ ಬಂದು ಹಾಕಿದ್ರು. ಮತ್ತೆ ಅಲ್ಲೋ ಇಲ್ಲ ಮೇಲಿನ ಅಧಿಕಾರಿಗಳ ಮೇಲೆ ಪ್ರೆಷರ್ ಅದ, ಹಂಗಾಗಿ ನಾವು ಕಟ್ ಮಾಡ್ತೀವಿ ಅಂತ ಕಟ್ ಮಾಡ್ಕೊಂಡು ಹೋಗ್ಯಾರ ಮತ್ತೆ. ಓಕೆ, ನಾವು ಕೂಡ ಕೇಳ್ತಾ ಇದ್ದೀವಿ, ವಿದ್ಯುತ್ ಬಿಲ್ ಕಟ್ಟುವಂತೆ ಪ್ರೆಷರ್ ಕೂಡ ಇದೆ ಅಂತೆ. ಹಾಗಾಗಿ ಏನಂತಂದರೆ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಲಾಗಿದೆ. 1,47,000 ಹಳೆ ಬಿಲ್ ಇದೆ. ಆ ಬಿಲ್ಲನ್ನು ಕಟ್ಟದೇ ಇರೋದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಈಗ ಶಾಕ್ ಎದುರಾಗಿರುವಂಥದ್ದು. ವಿಜಯಪುರ ಕಿರಣಪ್ಪ ಜೊತೆಗೆ ಷಡಕ್ಷರಿ ನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.